ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್. ಎಲ್ಲರಿಗೂ ಕೂಡ ಸಿಂಪಲ್ ಲರ್ನಿಂಗ್ ವಿತ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಕರ್ನಾಟಕದ ಮಂಗಳೂರಿಗೆ ಹತ್ತಿರದಲ್ಲಿರತಕ್ಕಂತಹ ಸುರತ್ಕಲ್ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಹಿಂದೂ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನದ್ದು ಸೂರತ್ಕಲ್ ಎಂಬ ಪಟ್ಟಣದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಸೂರತ್ಕಲ್ ಪಟ್ಟಣದಲ್ಲೇ ಇದೆ. ಈ ದೇವಸ್ಥಾನದ ಹೆಸರೇನಪ್ಪ ಅಂದರೆ ಸದಾಶಿವ ಮಹಾಗಣಪತಿ ದೇವಸ್ಥಾನ. ಸುಮಾರು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಯಿತು ಎಂಬ ಮಾಹಿತಿ ಇದೆ. ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಸದಾಶಿವ ದೇವರನ್ನು ಪೂಜಿಸಲ್ಪಡ್ತಾರೆ. ತುಂಬ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ತುಂಬ ಶಕ್ತಿಶಾಲಿಯಾದಂತಹ ಶಿವನ ದೇವಾಲಯವಾಗಿದೆ ಇದು. ಮುಂದೆ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಪ್ರಾಸಂಗಿಕವಾಗಿ ಸುರತ್ಕಲ್ ಎಂಬ ಹೆಸರು ಈ ಪಟ್ಟಣಕ್ಕೆ ಬಂದಿದ್ದು ಇತಿಹಾಸದಲ್ಲಿ ಶಿರಡ್ಕಲ್, ತಲೆಯ ಕಲ್ಲು ಅಂದರೆ ಇತಿಹಾಸ ಮತ್ತು ದಂತಕಥೆಯ ಪ್ರಕಾರ ಅಸುರ ರಾಜ ಲಂಕಾಧಿಪತಿ ರಾವಣನು ಶಿವನಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಅವನಿಂದ ಆತ್ಮಲಿಂಗವನ್ನು ಪಡೆದವನು ಸ್ನಾನ ಮಾಡಲೆಂದು ಹೋಗಲು ಈ ಸಣ್ಣ ಲಿಂಗವನ್ನು ಒಬ್ಬ ಬಾಲರೂಪದಲ್ಲಿದ್ದಂತಹ ಗಣಪತಿಗೆ ನೀಡುತ್ತಾನೆ. ಆಗ ರಾವಣನು ಬರಲು ತಡ ಮಾಡಿದ್ದರಿಂದ ಆ ಬಾಲಕ ಲಿಂಗವನ್ನು ನೆಲದ ಮೇಲೆ ಇಟ್ಟು ಹೊರಟು ಹೋಗುತ್ತಾನೆ. ನಂತರ ಬಂದ ರಾವಣನು ಲಿಂಗವನ್ನು ಮತ್ತೆ ಮೇಲಕ್ಕೆತ್ತಲು ಪ್ರಯತ್ನಿಸಿದಾಗ ಲಿಂಗದ ಒಂದು ಭಾಗ ಅಂದರೆ ಒಂದು ತುಣುಕು ಈ ಭಾಗದಲ್ಲಿ ಬಂದು ಬಿದ್ದಿತ್ತಂದು. ಅಂದರೆ ಈಗ ಈ ಮಹಾಗಣಪತಿ ಸದಾಶಿವ ಮಹಾಗಣಪತಿ ದೇವಸ್ಥಾನ ಇದೆಯಲ್ಲ, ಆ ಸ್ಥಳದಲ್ಲಿ ಬಿದ್ದಿತ್ತೆಂದು, ಮತ್ತು ಇನ್ನೊಂದು ಭಾಗವು ಮುರುಡೇಶ್ವರದಲ್ಲಿ ಬಿದ್ದಿತ್ತೆಂದು ಐತಿಹಾಸಿಕವಾಗಿ ಒಂದು ದಂತಕಥೆ ಇದೆ. ಪಾದೂರು ಗುರುರಾಜ್ ಭಟ್ಟರ ಪ್ರಕಾರ ಈ ದೇವಾಲಯವು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಎಂಬ ಮಾಹಿತಿಯೂ ಕೂಡ ಇದೆ. ಮತ್ತು ಈ ದೇವಸ್ಥಾನದ ಸುತ್ತಲೂ ಶಂಖ, ಚಕ್ರ, ಗದೆ ಮತ್ತು ಕಮಲ ಆಕಾರದ 4 ಕೊಳಗಳಿವೆ. ಮತ್ತು ಈ ದೇವಸ್ಥಾನದ ಹಿಂಭಾಗದಲ್ಲಿ ಆಕರ್ಷಣೀಯವಾದ ಸುರತ್ಕಲ್ ಕಡಲ ತೀರವಿದೆ. ದೇವಸ್ಥಾನವು ಸಮುದ್ರದ ಬದಿಯಲ್ಲಿ ಒಂದು ಗುಡ್ಡದ ಮೇಲೆ ನಿರ್ಮಿಸಲ್ಪಟ್ಟಿದೆ. ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಹಂಚ್ಕೊಂಡಂಥ ಎಲ್ಲ ವಿಷಯಗಳು ಕೂಡ ಅಂತರ್ಜಾಲದಲ್ಲಿ ಅಂದರೆ ಇಂಟರ್ನೆಟ್ಟಿಂದ ಸಿಕ್ಕಿದ್ದು ಮತ್ತು ಕೆಲವರಿಂದ ಕಲೆಕ್ಟ್ ಮಾಡಿದಂತಹ ಮಾಹಿತಿಯಾಗಿತ್ತು. ಈಗ ನಾವು ನೋಡ್ತಾ ಇರತಕ್ಕಂಥ ದೃಶ್ಯ ಏನು ಕಾಣಿಸ್ತಾ ಇದೆ, ಇದು ನಮ್ಮ ದೇವಸ್ಥಾನದಿಂದ ಬ್ಯಾಕ್ ಸೈಡಲ್ಲಿರ್ತಕ್ಕಂತಹ ಒಂದು ಬೃಹತ್ ಕಡಲ ತೀರ, ಅರಬ್ಬಿ ಸಮುದ್ರದ ಕಡಲ ತೀರ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ನಾವು ಮಹಾಶಿವರಾತ್ರಿಯ ದಿನ ದೇವರ ಆಶೀರ್ವಾದ ಪಡೆಯೋದಕ್ಕೆ ಅಂತ ಹೋಗಿದ್ದು. ಆ ಸಂದರ್ಭದಲ್ಲಿ ಹಿಂಭಾಗಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ. ನನಗೂ ಗೊತ್ತಿರಲಿಲ್ಲ. ನಮ್ಮ ಕಾಲೇಜಿನಲ್ಲಿ ಯಾರೊಬ್ಬರು ಸಿಬ್ಬಂದಿ ಹೇಳಿದ್ರು, ಹೋಗಿ ಅಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ಇದೆ, ಮಹಾಶಿವನ ಸನ್ನಿಧಾನ ಇದೆ, ತುಂಬ ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿ ದೇವರ ದರ್ಶನ ಮಾಡಿ ಆಶೀರ್ವಾದನೂ ಕೂಡ ಪಡ್ಕೊಬಂದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಾ ಇರೋ ಲೈಟ್ ಹೌಸ್ ಕೂಡ ಇದೆ ಹಿಂದ್ಗಡೆ. ಅದು ಹಡಗುಗಳ ಚಲನವಲನ ಮತ್ತು ನಾವಿಕರಿಗೆ ಇದನ್ನು ಇಂಡಿಕೇಶನ್ ತೋರಿಸೋಂಥ ಒಂದು ಲೈಟ್ ಹೌಸ್ ಇದೆ. ಮತ್ತು ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತಲ್ಲಂತೂ ಒಳ್ಳೆ ತಂಗಾಳಿ ಬೀಸುತ್ತೆ. ಮತ್ತು ಸೂರ್ಯಾಸ್ತ ಆಗೋದಂತೂ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಅದನ್ನು ನೋಡೋದಕ್ಕೆ ಅಂತಲೇ ಹಲವಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಪ್ರತಿದಿನ. ಮುರುಡೇಶ್ವರಕ್ಕೆ ಹೋಗಿ ಹೇಗೆ ನಾವು ಮಹಾಶಿವನ ಆಶೀರ್ವಾದ ಪಡ್ಕೊಬರ್ತೀವಿ, ಹಾಗೆಯೇ ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಮಹಾಗಣಪತಿ ಮತ್ತು ಈ ಶಿವನ ದೇವಸ್ಥಾನಕ್ಕೆ ಬಂದು ಸೂರತ್ಕಲ್ಗೆ ಬಂದು ವಿಸಿಟ್ ಮಾಡಬೇಕು. ತುಂಬ ಚೆನ್ನಾದಂತಹ ಒಂದು ಪಾಸಿಟಿವ್ ವೈಬ್ರೇಷನ್ನು ನಿಮಗೆ ಮೂಡ್ತದೆ ಖಂಡಿತವಾಗಿ ಅಂತ ಹೇಳ್ತಾ ಈ ಚಿಕ್ಕ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ.